ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಹೊಸದಾಗಿ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಂತ ಓಕೆ ಕೊಡಿ. ನಾನು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ನೀವು ನೋಡ್ಬೋದು. ಇವತ್ತು ಮದುವೆ ಇತ್ತು ಫ್ರೆಂಡ್ಸ್ದು, ಅದಕ್ಕೆ ಮದುವೆಗೆ ಅಂತ ಹೋಗ್ತಾ ಇದ್ದೀವಿ. ನಮ್ಮೂರಲ್ಲಿ ಇರೋದು, ಅಂದರೆ ಅಮ್ಮ ಅವ್ರ ಊರಲ್ಲಿ ಇರೋದು ಮದುವೆ. ನಾವು ಇಲ್ಲಿಂದ ಹೋಗೋಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ, ಯಾಕೆಂದರೆ ಮಕ್ಕಳು ಸ್ಕೂಲ್ ಕೂಡ ಇದೆ, ಪೇರೆಂಟ್ಸ್ ಮೀಟಿಂಗ್ ಕೂಡ ಇದೆ. ಅದಕ್ಕೋಸ್ಕರ ಮಕ್ಕಳೆಲ್ಲನೂ ಕೂಡ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸ್ಬಿಟ್ಟು ಆಮೇಲೆ ಹೋಗ್ತಾ ಇದ್ದೀವಿ. ಆದರೆ ನಾವು ಹೋಗೋಷ್ಟೊತ್ತಿಗೆ ಎಲ್ಲ ಮುಗ್ದೋಗಿತ್ತು. ತಾಲಿ ಕೂಡ ಕಟ್ಟಾಗಿತ್ತು ಮತ್ತು ಹಾಲು ಕೂಡ ಎಲ್ಲ ಬಿಟ್ಟು ಆಗಿತ್ತು. ರಿಸೆಪ್ಷನ್ಗೆ ನಿಲ್ಲಿಸಿದ್ರು. ಆದರೆ ನಮ್ಮೂರಿಗೂ ಅದಕ್ಕೂ ಮೈಸೂರಿಗೂ ಮಂಡ್ಯಕ್ಕೂ ತುಂಬ ದೂರ ಇದೆ ಅಲ್ವಾ, ಅದಕ್ಕೋಸ್ಕರ ತುಂಬ ಲೇಟಾಗೋಯಿತು. 9:30ರಿಂದ 10:30 ತನಕ ದಾರ ಮುಹೂರ್ತ ಇತ್ತು. ಆದರೆ ನಾವು ಮನೇಲಿ ಹೋಗಿದ್ದೆ 8:30 ಆಗಿತ್ತು. ನಾವು ಬರೋಷ್ಟೊತ್ತಿಗೆ ಮುಗ್ದೋಗಿತ್ತು. ಆದರೆ ದಾರ ಮುಹೂರ್ತದ್ದು ವೀಡಿಯೋ ಮತ್ತು ಹಾಲು ಬಿಡೋ ವೀಡಿಯೋ ಎಲ್ಲ ಸ್ವಲ್ಪ ನನ್ನ ಫ್ರೆಂಡೇ ಮಾಡಿಟ್ಟಿದ್ರು. ನನ್ನ ಫ್ರೆಂಡ್ಸ್ ಕೂಡ ತುಂಬ ಜನ ನೈಟೇ ಬಂದೋಗಿದ್ರು. ನಾನು ಕೂಡ ನೈಟ್ ಬಾಬಾ ಅಂತ ಹಿಂಸೆ ಮಾಡ್ತಾಯಿದ್ಲು. ಆದರೆ ಬೆಳಗ್ಗೆಗೆ ಮಕ್ಕಳು, ನಾವು ಗಂಡ ಹೆಂಡತಿ ಇಬ್ಬರೇ ಆದರೆ ಅದೊಂಥರ ಹೇಗೋ ಹೋಗಿದ್ದು ಬಂದ್ಬಿಡ್ಬೋದು. ಆದರೆ ಮಕ್ಕಳು ಕೂಡ ಇದ್ದಾರೆ, ಅವರು ಸ್ಕೂಲ್ಗೆ ಎಜುಕೇಷನ್ ಬಗ್ಗೆನೂ ಕೂಡ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ನೈಟು ಹೋಗಲಿಲ್ಲ. ಆದರೆ ಹತ್ರ ಊರುಗಳಾಯ್ತಲ್ಲ ಫ್ರೆಂಡ್ಸು, ಅವರು ನೈಟು ಹುಡುಗರು ಮತ್ತು ಹುಡುಗಿರು ಎಲ್ಲರೂ ಕೂಡ ಸ್ವಲ್ಪ ಜನ ನೈಟೇ ಬಂದು ಹೋಗಿದ್ದಾರೆ, ಗಿಫ್ಟ್ ಎಲ್ಲ ಕೊಟ್ಬಿಟ್ಟು. ಮತ್ತು ಬೆಳಗ್ಗೆನೂ ಕೂಡ ಸ್ವಲ್ಪ ಜನ ಬಂದಿದ್ದರು. ಹತ್ರ ಇದ್ದರೆ ಹೋಗಿದ್ದು ಬಂದುಬಿಡ್ಬೋದು. ಆದರೆ ದೂರ ಅಲ್ವಾ ಸಿಕ್ಕಾಪಟ್ಟೆ, ಸುಮಾರು ಒಂದು 3 ಅವರ್ 2 ಅವರ್ ಆದರೂ ಬೇಕು. ಅದು ಅಲ್ಲದೆ ನೈಟು ಹೋಗೋಕ್ಕೂ ಕೂಡ ಆಗೋಲ್ಲ. ಮಕ್ಕಳನ್ನ ರಜೆನೂ ಕೂಡ ಹಾಕಿಸೋಕ್ಕಾಗಲ್ಲ, ಯಾಕೆಂದರೆ ನೆಕ್ಸ್ಟ್ ಮಂತು ಕ್ರಿಶ್ಚಿಯನ್ ಹಬ್ಬ ಇರೋದ್ರಿಂದ ಆವಾಗ ರಜೆ ಕೊಡ್ತಾರೆ ಅಲ್ವಾ. ಅದಕ್ಕೋಸ್ಕರ ಇವಾಗ ಅವರು ರಜೆ ಕೊಡೋಲ್ಲ, ನಾವು ಕೇಳಿದ್ರು ಕೂಡ ಅವರು ರಜೆ ಕೊಡೋದಿಲ್ಲ. ಅದಕ್ಕೋಸ್ಕರ ನಾನು ಬೆಳಿಗ್ಗೆನೇ ಮಕ್ಕಳೆಲ್ಲನೂ ಕೂಡ ರೆಡಿ ಮಾಡಿ ಕಳಿಸ್ಬಿಟ್ಟು ಬೆಳಗ್ಗೆ ಬಂದೆ. ನಾನು ದಾರ ಮುಹೂರ್ತ ಆಗೋಷ್ಟೊತ್ತಿಗೆ ಹೋಗಬೇಕು ಅಂದ್ಕೊಂಡು ಬರಬೇಕು, ಕ್ಲೀನಾಗಿ ವೀಡಿಯೋ ಎಲ್ಲ ಮಾಡ್ಕೋಬೇಕು. ಎಲ್ಲ ಶಾಸ್ತ್ರಗಳೆಲ್ಲ ಮಾಡ್ತಾರಲ್ವ, ಅದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡ್ಕೋಬೇಕು ಅಂದ್ಕೊಂಡು ತುಂಬ ಆಸೆ ಪಟ್ಕೊಂಡಿದ್ದೆ. ಬಟ್ ನಾನು ಇನ್ನು ಒಂದು 1/2 ಅವರ್ ಆಗಿದ್ದರೆ ಆಗ್ತಿತ್ತು. ಆದರೆ ನಾನು ಬರೋಷ್ಟೊತ್ತಿಗೆ ರಿಸೆಪ್ಷನ್ಗೆ ನಿಲ್ಲಿಸಿದ್ರು. ಆದರೆ ಫ್ರೆಂಡ್ಸ್ಗಳು ಸ್ವಲ್ಪ ಇದ್ರ ವೀಡಿಯೋ ಎಲ್ಲ ಮಾಡಿಟ್ಟಿದ್ರು. ಅದನ್ನು ನನಗೆ ಸೆಂಡ್ ಮಾಡಿ ಅಂದ್ಬಿಟ್ಟು ಸೆಂಡ್ ಮಾಡಿಸ್ಕೊಂಡು ನಾನು ವೀಡಿಯೋ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್ ಎಲ್ಲ ಸುಮಾರು ಒಂದು 15 ವರ್ಷ ಆಗಿತ್ತೇನೋ ನಾವು ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಈ ಥರ ಸೇರಿ. ಆದರೆ ಬೇರೆ ಮದುವೆಗಳಿಗೆಲ್ಲ ಫ್ರೆಂಡ್ಸ್ ಎಲ್ಲ ಹೇಳಿದರು, ಆದರೆ ನಾನು ಯಾವ ಫ್ರೆಂಡ್ಸ್ ಮದುವೆಗೂ ಹೋಗಿರಲಿಲ್ಲ. ಒಬ್ಬರು ಫ್ರೆಂಡ್ಸ್ ಮದುವೆಗೆ ಹೋಗಿದ್ದೆ ಅಷ್ಟೇ. ಈ ಫ್ರೆಂಡ್ಸ್ ಮದುವೆಗಳೇ ನಾವು ಎಲ್ಲ ಫ್ರೆಂಡ್ಸ್ ಕೂಡ ಮೀಟ್ ಮಾಡಿ ಇದು ತುಂಬ ಖುಷಿ ಆಯಿತು. ಅದು ಅಲ್ಲದೆ ಸ್ವಲ್ಪ ಜನ ಫ್ರೆಂಡ್ಸ್ ಬಂದಿದ್ದರು, ಯಾರೂ ಅಷ್ಟು ಜಾಸ್ತಿ ಏನೂ ಬಂದಿರಲಿಲ್ಲ, ಸ್ವಲ್ಪ ಜನ ಬಂದಿದ್ದರು. SSLC ನಾವು ಮಾಮೂಲಿ 4th 5th ಸ್ಟ್ಯಾಂಡರ್ಡಿಂದ ಓದಿದ್ವಲ್ಲ, SSLC ತನಕ ಆ ಫ್ರೆಂಡ್ಸ್ಗಳು ಇವರೆಲ್ಲ ಕೊನೆಯವರೆಗೂ ಕೂಡ ಇದ್ದಿದ್ದು. ಇವಾಗ ದಾರ ಮುಹೂರ್ತ ಕೂಡ ನಡೀತಾ ಇದೆ. ನನಗಂತೂ ಫುಲ್ಲು ಬೇಜಾರಾಗ್ತಾಯಿತ್ತು. ಯಾವ ವೀಡಿಯೋದು ಇಲ್ಲ, ಯಾವ ಶಾಸ್ತ್ರದ ಬಗ್ಗೆನೂ ಕೂಡ ವೀಡಿಯೋ ಇಲ್ಲ. ಬರೀ ತಾಲಿದು ಮತ್ತು ಹಾಲು ಬಿಡೋ ಅಂಥದ್ದು ಸ್ವಲ್ಪ ವೀಡಿಯೋ ಮಾತ್ರ ಮಾಡಿದ್ದಾರೆ ಅಷ್ಟೇ. ಆಮೇಲೆ ನಾನು ಸುಮಾರು ಸ್ವಲ್ಪ ಹಿಂಗೆ ಫ್ರಂಟ್ ಕ್ಯಾಮ್ರಾದಿಂದನೇ ಸುಮಾರು ಫೋಟೋ ವೀಡಿಯೋ ಎಲ್ಲ ಮಾಡಿಕೊಂಡೆ. ಆದರೆ ಬ್ಯಾಕ್ ಕ್ಯಾಮ್ರಾ ಹೋದರೆ ಸಾಕು ಗ್ರೀನೇ ಬರ್ತಿತ್ತು. ಯಾಕೆ ಆ ಥರ ಗ್ರೀನ್ ಬರ್ತಿತ್ತು ಅಂತ ಗೊತ್ತೇ ಆಗಲಿಲ್ಲ. ನನಗಂತೂ ತಲೆ ಕೆಟ್ಟೋಯ್ತು. ಲೇಟಾಗಿ ಬಂದಿರೋದಕ್ಕೂ ವೀಡಿಯೋ ಮಾಡೋಕ್ಕಾಗದೇ ಇರೋದಕ್ಕೂ ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿತ್ತು. ಕ್ಯಾಮ್ರಾನೇ ಯಾಕೋ ಗ್ರೀನ್ ಬರ್ತಾಯಿತ್ತು, ಬ್ಯಾಕ್ ಕ್ಯಾಮ್ರಾ ಹೋದರೆ ಸಾಕು ಗ್ರೀನ್ ಬರ್ತಾಯಿತ್ತು. ಆ ಥರ ಆಗಿಬಿಟ್ಟಿತ್ತು. ಆಮೇಲೆ ನಾವು ಕೂಡ ಬಂದುಬಿಟ್ಟು ಇವಾಗ ಊಟಕ್ಕೆ ಅಂದ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡಿದ್ದೀವಿ. ಸುಮಾರು ಜನ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡಿದ್ದೀವಿ ಆ ಕಡೆ ಕೊನೆವರೆಗೂ. ನಾನು ನಮ್ಮ ಹಸ್ಬೆಂಡ್ ಜೊತೆ ಕೂತಿದ್ದೆ, ಚೇರ್ ಇರಲಿಲ್ಲ. ನಾನು ಬರೋಕ್ಕೆ ಮುಂಚೆ ಫ್ರೆಂಡ್ಸ್ ಎಲ್ಲ ಊಟಕ್ಕೆ ಕೂತ್ಕೊಂಡಿದ್ರು, ಚೇರ್ ಇರಲಿಲ್ಲ, ಅದಕ್ಕೆ ನಾನು ಹಸ್ಬೆಂಡ್ ಜೊತೆ ಕೂತ್ಕೊಂಡಿದ್ದೆ. ಆಮೇಲೆ ನಮ್ಮ ಹಸ್ಬೆಂಡು ನಿಮ್ಮ ಫ್ರೆಂಡ್ ಜೊತೆನೇ ಕೂತ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಜಾಗ ಮಾಡಿಬಿಟ್ಟು ಚೇರ್ ಕೊಟ್ಟರು. ನಾನು ಫ್ರೆಂಡ್ ಜೊತೆನೇ ಕೂತ್ಕೊಂಡು ಇವಾಗ ಊಟ ಮಾಡ್ತಾಯಿದ್ದೀವಿ. ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡಿದ್ದೀವಿ.
ಈಗ ಊಟಕ್ಕೆ ಅಂತ ಕೂತ್ಕೊಂಡಿದ್ದೀವಿ. ಈ ಥರ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಮತ್ತು ಮಾತಾಡಿ ತುಂಬ ದಿನಗಳೇ ಆಗಿಬಿಟ್ಟಿತ್ತು. ಒಂದು 15 ವರ್ಷನೇ ಆಗಿಬಿಟ್ಟಿತ್ತು. ನನಗಂತೂ ಬೇರೆ ಫ್ರೆಂಡ್ಸ್ಗಳು ಮದುವೆಗೆ ಹೇಳಿದ್ರು ಕೂಡ ಹೋಗೋಕ್ಕೂ ಆಗ್ತಾ ಇರಲಿಲ್ಲ. ಆದರೆ ಅವರೆಲ್ಲ ಹೋಗ್ತಾಯಿದ್ರು, ಆದರೆ ನನಗೆ ಹೋಗೋಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ. ಆದರೆ ಇದೇ ಫಸ್ಟ್ ಟೈಮು ನಾನು ಸ್ಕೂಲು ಮುಗಿದ ಮೇಲೆ ಇದೇ ಫಸ್ಟ್ ಟೈಮು ಈ ಥರ ಫ್ರೆಂಡ್ಸ್ಗಳು ಇಷ್ಟು ಜನ ಸಿಕ್ಕಿರೋದು. ತುಂಬ ಜನ ಬಂದಿದ್ದರು ಮಾತ್ರ. ನೈಟ್ ಸ್ವಲ್ಪ ಜನ ಬಂದು ಹೊರಟೋಗ್ಬಿಟ್ಟಿದ್ರು. ಬೆಳಗ್ಗೆ ನೈಟ್ ಬಂದಿರೋರು ಬೆಳಗ್ಗೆ ಯಾರೂ ಬಂದಿರಲಿಲ್ಲ. ಬೆಳಗ್ಗೆ ಯಾರೂ ಬಂದಿರಲಿಲ್ಲ. ನೈಟ್ ಬರದೇ ಇರೋರು ಬೆಳಗ್ಗೆ ಬಂದಿದ್ದರು. ಇವಾಗ ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಈ ಕಡೆ ಪಾರ್ಕ್ ಇತ್ತು, ತುಂಬ ಚೆನ್ನಾಗಿತ್ತು ಪಾರ್ಕು. ಅಲ್ಲಿ ಎಲ್ಲ ಫ್ರೆಂಡ್ಸ್ಗಳು ಕೂಡ ನಿಂತ್ಕೊಂಡು ಫೋಟೋ ತಗೊಂಡು ವಿಡಿಯೋ ಎಲ್ಲ ಮಾಡಿಕೊಂಡು ಬಂದು. ಹಾಗೆ ಸ್ವಲ್ಪ ಜನ ಹುಡುಗರು ಕೂಡ ಬಂದಿದ್ದರು. ಆದರೆ ಹುಡುಗರು ಜಾಸ್ತಿ ನೈಟೇ ಬಂದು ಹೊರಟೋಗ್ಬಿಟ್ಟಿದ್ದಾರೆ. ಜಾಸ್ತಿ ಏನು ಬೆಳಗ್ಗೆ ಬಂದಿರಲಿಲ್ಲ. ಒಂದು 7-8 ಜನ ಬಂದಿದ್ದರು. ಅದರಲ್ಲಿ 4-5 ಜನ ಅಷ್ಟೇ ನಾವು ಫೋಟೋ ತಗೊಂಡಿದ್ದು. ಎಲ್ಲ ಹುಡುಗರು ಹುಡುಗಿರು ಎಲ್ಲನೂ ಕೂಡ ಪರಿಚಯ ಮಾಡ್ಕೊಳ್ಳೋಣ ಅಂತ ತುಂಬ ಆಸೆ ಆಗಿತ್ತು. ಆದರೆ ನನ್ನ ಫೋನು ಯಾಕೋ ಗ್ರೀನ್ ಬರ್ತಾ ಇತ್ತು. ನನಗಂತೂ ತಲೆ ಕೆಟ್ಟೋಗಿತ್ತು. ಸರಿಯಾಗಿ ವೀಡಿಯೋನು ಮಾಡೋಕ್ಕಾಗ್ತಿರ್ಲಿಲ್ಲ, ಏನೂ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಗ್ರೀನ್ ಬರ್ತಾಯಿತ್ತು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದ್ರೆ. ಮತ್ತು ಎಲ್ಲರೂ ಕೂಡ ಆವತ್ತಿನ ದಿನವೇ ಇನ್ನೂ ಒಬ್ಬರು ನಮ್ಮ ಕ್ಲಾಸ್ಮೇಟ್ದು ಫ್ರೆಂಡ್ದು ಮದುವೆ ಇತ್ತು. ಅದಕ್ಕೋಸ್ಕರ ಹುಡುಗರೆಲ್ಲರೂ ಕೂಡ ಆ ಮದುವೆಗೂ ಹೋಗಬೇಕು, ನಾವು ಹೋಗ್ತೀವಿ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಹೊರಟೋದ್ರು. ಅದಕ್ಕೋಸ್ಕರ ಅವ್ರನ್ನ ಪರಿಚಯ ಮಾಡ್ಕೊಡೋಕ್ಕೆ ಆಗಲಿಲ್ಲ. ಮತ್ತು ಹುಡುಗಿರು ಕೂಡ ನಮಗೂ ಲೇಟ್ ಆಗ್ತೈತೆ, ನಾವು ಹೋಗಬೇಕು ಅಂತ ಹೇಳ್ತಾಯಿದ್ರು. ನನಗೂ ಕೂಡ ರೇಷನ್ ಎಲ್ಲ ತಗೋಬೇಕಿತ್ತು. ನನಗೂ ಕೂಡ ತುಂಬ ಲೇಟ್ ಆಗ್ತಾಯಿತ್ತು. ಅದಕ್ಕೋಸ್ಕರ 5 ನಿಮಿಷನೂ ಕೂಡ ಕೂತ್ಕೊಂಡು ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಖುಷಿಯಿಂದ 5 ನಿಮಿಷನೂ ಕೂಡ ಕೂತ್ಕೊಂಡು ಮಾತಾಡಲೇ ಇಲ್ಲ. ಎಲ್ಲ ಅರ್ಜೆಂಟಲ್ಲೇ ಫೋಟೋ ವಿಡಿಯೋ ಎಲ್ಲ ಮಾಡಿಕೊಂಡು ಫೋಟೋ ಆದರೂ ತಗೊಂಡ್ವಲ್ಲ ಅಂತ ತುಂಬ ಖುಷಿ ಆಯಿತು. ಆದರೆ ಪಾರ್ಕಲ್ಲಿ ಸ್ವಲ್ಪ ಡ್ಯಾನ್ಸ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲರೂ, ಆದರೆ ನಾನು ಮಾಡಲ್ಲ ಅಂತ ಎಲ್ಲರೂ ಕೂಡ ನಾಚ್ಕೊಳ್ತಾ ಇದ್ರು. ಆದರೆ ಇಂದ್ರ ಮತ್ತು ನಾನು ಶಶಿಕಲಾ 3 ಜನ ಮಾತ್ರ ಮಾಡಿದೋ. ಮತ್ತು ಇಲ್ಲಿ ರಿಸೆಪ್ಷನ್ಗೆ ನಿಲ್ಲಿಸಿದ್ರು. ಊಟ ಎಲ್ಲ ಮಾಡಿಕೊಂಡು ಫೋಟೋ ತೆಗೆಸ್ಕೊಂಡು ಗಿಫ್ಟ್ ಕೊಡೋಣ ಅಂತ ಬಂದ್ವಲ್ಲ, ಅಲ್ಲೂ ಕೂಡ ತುಂಬ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ತುಂಬ ಜನ ಬಂದಿದ್ದರು. ಆದರೆ ಯಾರನ್ನೂ ಕೂಡ ಇಲ್ಲಿ ಪರಿಚಯ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಅಂದರೆ ತುಂಬ ರಶ್ ಇತ್ತು. ಅದಕ್ಕೋಸ್ಕರ ಹಾಗೆ ಬರೀ ಸುಮ್ಮನೆ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಸ್ಕೂಲ್ ಫ್ರೆಂಡ್ಸ್ ಎಲ್ಲರೂ ಕೂಡ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡು, ಹಾಗೆ ಹಸ್ಬೆಂಡ್ ಜೊತೆ ಒಂದೊಂದು ಫೋಟೋ ತೆಗೆಸ್ಕೊಂಡು, ಮತ್ತು ನಾನು ಮತ್ತು ಈ ಇನ್ನೊಬ್ಬರು ಫ್ರೆಂಡ್ಸ್ ಶಶಿಕಲಾ ಅಂತ ಇದ್ದಾರೆ, ನಾವಿಬ್ಬರು ಸೇರಿಬಿಟ್ಟು ಅವ್ರದ್ದು ಫೋಟೋ ಫ್ರೇಮ್ ಮಾಡಿಸ್ಕೊಟ್ಟಿದ್ದು. ಅವ್ರದ್ದು ಫೋಟೋ ಶೂಟ್ ಇತ್ತು ಅಲ್ವಾ, ಅದ್ರದ್ದು ಫೋಟೋ ಶೂಟದ್ದು ಫೋಟೋ ಎಲ್ಲ ಕಳಿಸಿದ್ಲು ವಾಟ್ಸಪ್ಪಲ್ಲಿ. ಕಳಿಸಿ ಅಂದ್ಬಿಟ್ಟು ಕಳಿಸಿಸ್ಕೊಂಡು ನಮ್ಮ ನೆನಪಾಗಿ ಇವರು ಇಂಥವ್ರು ಕೊಟ್ಟರು ಅಂತ ನೆನಪಾಗಿ ಉಳಿಯುತ್ತೆ ಈ ಥರ ಫೋಟೋ ಮಾಡಿಸ್ಕೊಟ್ರೆ ಅಂದ್ಬಿಟ್ಟು ಸುತ್ತ ಫುಲ್ಲು ಫೋಟೋ ಎಲ್ಲನೂ ಕೂಡ ಸುತ್ತ ಇದು ಮಾಡಿಬಿಟ್ಟು ಮಧ್ಯದಲ್ಲಿ ಅವ್ರದ್ದು ಇದ್ರದ್ದು ಫೋಟೋನ ಮಾಡಿಸಿ ಫ್ರೇಮ್ ಕೊಟ್ಟು, ಈಗ ಮದುವೆ ಎಲ್ಲನೂ ಕೂಡ ಮುಗಿಸ್ಕೊಂಡು ಅವರು ಕೂಡ ಅವ್ರ ಊರಿಗೆ ಅವರು ಕೂಡ ಹೋದರು. ನನಗೂ ಕೂಡ ಮನೆ ರೇಷನ್ ಎಲ್ಲ ಖಾಲಿಯಾಗಿತ್ತು. ಅದಕ್ಕೆ ಮನೆಗೆ ರೇಷನ್ ತಗೊಳ್ಳೋಣ, ಒಂದೇ ಸಲ ತಗೊಂಡು ಹೋಗೋಣ ಅಂದ್ಬಿಟ್ಟು ರೇಷನ್ ಎಲ್ಲನೂ ಕೂಡ ತಗೊಂಡು ಅಮ್ಮನ ಮನೆಗೆ ಹೋಗಿ ಅಮ್ಮನೂ ಕೂಡ ಮನೆಗೆ ಬಿಟ್ಬಿಟ್ಟು ಇವಾಗ ನಾವು ಕೂಡ ಊರಿಗೆ ಅಂತ ಹೋಗ್ತಾ ಇದ್ದೀವಿ. ನನಗೆ ಜಾಸ್ತಿ ವೀಡಿಯೋ ಏನು ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ನಾನು ಕ್ಯಾಮ್ರಾ ಒಂಥರ ಗ್ರೀನ್ ಕಲರ್ ಬರ್ತಾಯಿತ್ತು. ನಾನು ಸ್ವಿಚ್ ಆಫ್ ಇಲ್ಲ ರಿಸ್ಟಾರ್ಟ್ ಕೊಟ್ಟಿದ್ರೆ ಅದು ಸರಿ ಹೋಗ್ತಿತ್ತೋ ಏನೋ ಗೊತ್ತಿಲ್ಲ. ಆದರೆ ನನಗಂತೂ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಫೋನ್ ಬೇರೆ ಕೈ ಕೊಡ್ತು, ಮತ್ತು ಟೈಮ್ ಬೇರೆ ಆಗೋಗಿತ್ತು. ನಾನು ಹೋಗೋಷ್ಟೊತ್ತಿಗೆ ಮದುವೆನೇ ಮುಗ್ದೋಗಿತ್ತು. ಬರೀ ರಿಸೆಪ್ಷನ್ ಅಷ್ಟೇ ಇದ್ದಿದ್ದು. ಅದಕ್ಕೆ ಫುಲ್ಲು ಬೇಜಾರಾಗೋಯಿತು. ಯಾವ ಶಾಸ್ತ್ರದ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ, ಏನೂ ಇಲ್ಲ ಅಂದ್ಬಿಟ್ಟು ತುಂಬ ಬೇಜಾರಾಗೋಯಿತು. ಇವಾಗ ನಾನು ಕೂಡ ಅಮ್ಮನ ಮನೆಗೆ ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ಇವಾಗ ನಾನು ಕೂಡ ಊರಿಗೆ ಹೋಗ್ತಾ ಇದ್ದೀನಿ. ಇಷ್ಟೇ ಇವತ್ತಿನ ವೀಡಿಯೋ.